ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಧನುರ್ಮಾಸ ಮತ್ತು ಮಕರ ಸಂಕ್ರಾಂತಿಯ ಪುಣ್ಯಕಾಲದ ಅಂಗವಾಗಿ ಈಗ ಎಲ್ಲೆಡೆ ಭಕ್ತಿಯ ಅಲೆಮನೆ ಮಾಡಿದೆ. ಇದರ ನಡುವೆ ಭಕ್ತರ ಹರಿನಾಮ ಸ್ಮರಣೆ ಮುಗಿಲು ಮುಟ್ಟಿದೆ. ಮೇನ್ ನ್ಯೂಸ್ ವಿವರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೇಶವರ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೆದ ಭಜನಾ ಕಾರ್ಯಕ್ರಮಕ್ಕೆ ಇಂದು ಅದ್ದೂರಿ ತೆರೆ ಬಿದ್ದಿದೆ. ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿ ಭಜನಾ ಮಂಡಳಿ ಹಾಗೂ ಸಮಸ್ತ ಭಕ್ತಾದಿಗಳು ಸೇರಿ ಕ್ಷೇತ್ರ ಕೈವಾರದ ಅಮರನಾರಾಯಣ ಸನ್ನಿಧಿ ಮತ್ತು ತಾತಯ್ಯನವರ ಮಠಕ್ಕೆ ಭವ್ಯ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಭಕ್ತಿಯ ಭಾವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಕಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಎಂಬ ಸಂಕಲ್ಪದೊಂದಿಗೆ ದಾರಿಯುದ್ದಕ್ಕೂ ಓಂ ನಮೋ ನಾರಾಯಣಾಯ ಎಂಬ ಹರಿನಾಮ ಸ್ಮರಣೆ ಮಾಡುತ್ತಾ ಭಕ್ತರು ಸಾಗುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವುದು ಈ ಬಾರಿಯ ವಿಶೇಷ. ಹೆಸರು ವರದಿ ಮಾನಸ್ ಶಿಡ್ಲಘಟ್ಟ, ಅಂಬಾನಿ ನ್ಯೂಸ್. ಓಂ ನಮೋ ನಾರಾಯಣಾಯ. ಈ ದಿನ ಒಂದು ಶುಭ ದಿನ ಅಂತ ಕೇಳ್ಬೋದು. ಕೇಶವರ ಗ್ರಾಮದಿಂದ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಸನ್ನಿಧಿವರೆಗೆ ಈ ಒಂದು ಪಾದಯಾತ್ರೆ ಈ ಲೋಕದ ಒಂದು ಭಗವಂತ ಎಲ್ಲ ಸರ್ವ ವಸ್ತುಯಲ್ಲೂ ಸರ್ವ ಕಾಲದಲ್ಲಿಯೂ ನಮ್ಮ ಎಲ್ಲ ಜೀವಗಳಲ್ಲಿ ಸಂಚರಿಸಿದ್ದಾನೆ. ಆ ಒಂದು ಇದಕ್ಕೆ ನಮ್ಮ ಗ್ರಾಮದಿಂದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಸನ್ನಿಧಿಗೆ ಕೇಶವರದ ಗ್ರಾಮದ ಎಲ್ಲ ಭಕ್ತಾದಿಗಳು, ಯುವಕರು, ಯುವ ಮಿತ್ರರು, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಪಾದಯಾತ್ರೆಗೆ ಬಂದು ಭಾಗವಹಿಸಿದ್ದಾರೆ. ಅವರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ನಿಮ್ಮ ಹೆಸರು ಹೇಳ್ಬಿಟ್ಟು ವೆಂಕಟೇಶ್ ಹೇಳಿ. ಧನುರ್ಮಾಸ ಪ್ರಯುಕ್ತ ಕೇಶವ ಗ್ರಾಮದಲ್ಲಿ 15 ದಿವಸದಿಂದ ನಾವು ಸಂಕ್ರಾಂತಿ ಹಬ್ಬ ಪ್ರಯುಕ್ತ ಭಜನೆ ಮಾಡಿದ್ವಿ. ಕೊನೆಯಲ್ಲಿ ಸದ್ಗುರು ತಾತಯ್ಯನವರ ಯೋಗನಾರಾಯಣ ಮಠಕ್ಕೆ ಪಾದಯಾತ್ರೆ ಹೋಗಬೇಕು ಅಂತ ನಿಶ್ಚಯ ಮಾಡಿಕೊಂಡ್ವಿ. ನಮ್ಮವರಲ್ಲೆಲ್ಲ ಯುವಕರು ಮತ್ತು ಭಕ್ತರು ಎಲ್ಲ ಸೇರಿ ಚೌಡೇಶ್ವರಿ ದೇವಿ ಭಜನಾ ಮಂಡಳಿಯವರೆಲ್ಲ ಸೇರಿ ಮತ್ತು ತಾತನವರ ಗುಡಿಗೆ ಪಾದಯಾತ್ರೆ ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಇರುತ್ತೆ ಇದು? ಮೊದಲನೇ ಸಾರಿ ಇದು. ಇನ್ನು ಕಂಟಿನ್ಯೂ ಪ್ರತಿ ವರ್ಷ ಇರುತ್ತೆ. ಏನು ವಿಶೇಷ ಇದು ಈ ತರ? ಧನುರ್ಮಾಸದಲ್ಲಿ ಬರುತ್ತವ, ಮಾಘ ಮಾಸ ಇದು. ಲೋಕ ಕಲ್ಯಾಣ ಆಗ್ತವಾಗ ನಾವು ಮಾಡ್ತಾ ಇದ್ದೀವಿ. ಜೈ ರಮಣ ಗೋವಿಂದೋ ಗೋವಿಂದೋ.
ನಿಮ್ಮ ಹೆಸರು ಹೇಳ್ಬಿಟ್ಟು ವೆಂಕಟೇಶ್. ಹೇಳಿ. ಧನುರ್ಮಾಸ ಪ್ರಯುಕ್ತ ಕೇಶವ ಗ್ರಾಮದಲ್ಲಿ 15 ದಿವಸದಿಂದ ನಾವು ಸಂಕ್ರಾಂತಿ ಹಬ್ಬ ಬಹುಮಾಸ ಪ್ರಯುಕ್ತ ಭಜನೆ ಮಾಡಿದ್ವಿ. ಕೊನೆಯಲ್ಲಿ ಸದ್ಗುರು ತಾತಯ್ಯನವರ ಯೋಗಿನಾರಾಯಣ ಮಠಕ್ಕೆ ಪಾದಯಾತ್ರೆ ಹೋಗಬೇಕು ಅಂತ ನಿಶ್ಚಯ ಮಾಡಿಕೊಂಡ್ವಿ. ನಮ್ಮವರಲ್ಲೆಲ್ಲ ಯುವಕರು ಮತ್ತು ಭಕ್ತರು ಎಲ್ಲ ಸೇರಿ ಚೌಡೇಶ್ವರಿ ದೇವಿ ಭಕ್ತ ಭಜನಾ ಮಂಡಳಿಯವರೆಲ್ಲ ಸೇರಿ ಮತ್ತು ತಾತನವ್ರ ಗುಡಿಗೆ ಪಾದಯಾತ್ರೆ ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಇರುತ್ತೆ ಇದು. ಮೊದಲನೇ ಸಾರಿ ಇದು, ಇನ್ನು ಕಂಟಿನ್ಯೂ ಪ್ರತಿ ವರ್ಷ ಇರುತ್ತೆ. ಏನ್ ವಿಶೇಷ ಇದು ಈ ತರ? ಈ ಧನುರ್ಮಾಸದಲ್ಲಿ ಬರುತ್ತವಲ್ಲ, ಮಾಘ ಮಾಸ ಇದು, ಲೋಕ ಕಲ್ಯಾಣ ಅರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಓಂ ನಮೋ ನಾರಾಯಣಾಯ. ಈ ದಿನ ಒಂದು ಶುಭ ದಿನ ಅಂತ ಕೇಳ್ಬೋದು. ಕೇಶವರ ಗ್ರಾಮದಿಂದ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಸನ್ನಿಧಿವರೆಗೆ ಈ ಒಂದು ಪಾದಯಾತ್ರೆ ಈ ಲೋಕದ ಒಂದು ಭಗವಂತ ಎಲ್ಲ ಸರ್ವ ವಸ್ತುಯಲ್ಲೂ ಸರ್ವ ಕಾಲದಲ್ಲಿಯೂ ನಮ್ಮ ಎಲ್ಲ ಜೀವಗಳಲ್ಲಿ ಸಂಚರಿಸಿದ್ದಾನೆ. ಆ ಒಂದು ಇದಕ್ಕೆ ನಮ್ಮ ಗ್ರಾಮದಿಂದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಸನ್ನಿಧಿಗೆ ಕೇಶವರದ ಗ್ರಾಮದ ಎಲ್ಲ ಭಕ್ತಾದಿಗಳು, ಯುವಕರು, ಯುವ ಮಿತ್ರರು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಪಾದಯಾತ್ರೆಗೆ ಬಂದು ಭಾಗವಹಿಸಿದ್ದಾರೆ. ಅವರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾದು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ನಮ್ಮ ಜೈ ರಮಣ ಗೋವಿಂದೋ ರಮಣ ಗೋವಿಂದೋ ಗೋವಿಂದೋ. Subscribe to my channel. Subscribe to my channel.